ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ದಿವ್ಯರಮ್ಮಿ ಚಾನಲ್. ನಾನು ನಿಮ್ಮ ದಿವ್ಯಾ. ಇವಾಗ ಬನ್ನಿ ನಾವು ಹೋಗೋಣ ಚಿತ್ರಕಲಾ ಸಂತೆಗೆ. 2025 ಅಂದರೆ ಸಂಡೇ ಜನವರಿ 5, 2025 ನಡೆದಂತಹ ಚಿತ್ರಕಲಾ ಸಂತೆನ ನೋಡೋಣ. ಸೊ ಥೀಮು ಈ ಸಲ ಐ ಥಿಂಕ್ ಆರ್ಚಲ್ಲಿ ಏನಿದೆ ಅದನ್ನು ನೋಡಿದ್ರೆ ಗೊತ್ತಾಗತ್ತೆ. ಹೆಣ್ಣು ಮಕ್ಕಳ ರಕ್ಷಣೆ ಅದ್ರ ಬಗ್ಗೆ ಏನೋ ಥೀಮ್ ಇದೆ. ಸೊ ಬನ್ನಿ ಇದು ನೋಡೋಣ. ಏನು ಇದು ಚಿತ್ರಕಲಾ ಸಂತೆ, ಏನೇನು ಆಗತ್ತೆ, ಸೊ ಎಷ್ಟು ದಿನ ನಡೆಯುತ್ತೆ, ಸೊ ಎಲ್ಲ ಡೀಟೇಲ್ ಕೂಡ ಇಲ್ಲಿರುತ್ತೆ. ಐ ನೋ ಇದು ಒಂದೇ ದಿನ ನಡೆದಿತ್ತು, ಇವಾಗ ಮುಗ್ದಿದೆ. ಬಟ್ ಏನೇನು ಬಂದಿತ್ತು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ಸಾಧ್ಯವಾದಷ್ಟು ತೋರಿಸೋ ಪ್ರಯತ್ನ ಈ ಬ್ಲಾಗಲ್ಲಿ ಇರುತ್ತೆ. ಚಿತ್ರಕಲಾ ಸಂತೆ ಅನ್ನುವಂಥದ್ದು ಒಂದು ಓಪನ್ ಏರ್ ಎಕ್ಸಿಬಿಷನ್ ಥರ, ಅಂದರೆ ಓಪನ್ ಆರ್ಟ್ ಎಕ್ಸಿಬಿಷನ್. ಇಲ್ಲಿ ಸೇಲು ಕೂಡ ನಡೆಯುತ್ತೆ. ಸಾಕಷ್ಟು ಬೇರೆ ಬೇರೆ ಸ್ಟೇಟ್ಗಳಿಂದ ಕೂಡ ಆರ್ಟಿಸ್ಟ್ಗಳು ಬರ್ತಾರೆ. ಅವರು ತಮ್ಮ ವರ್ಕನ್ನು ಅಂದರೆ ಪೇಂಟಿಂಗ್ ಆರ್ಟ್ಗಳನ್ನೆಲ್ಲ ಶೋಕೇಸ್ ಮಾಡಿ ಅದಕ್ಕೆ ತಕ್ಕಾದ ಬೆಲೆನೂ ಕೂಡ ಇಲ್ಲಿ ಅವರು ಪಡಿಬಹುದು. ಆ್ಯಂಡ್ ಪಬ್ಲಿಕ್ ಜೊತೆಗೆ ಡೈರೆಕ್ಟ್ ಆದ ಇಂಟ್ರಾಕ್ಷನ್ ಆರ್ಟಿಸ್ಟ್ಗಳಿಗೂ ಆಗತ್ತೆ, ಅವರಿಗೂ ಕೂಡ ಒಂದು ಎಕ್ಸ್ಪೋಜರ್ ಸಿಗುತ್ತೆ. 1-2-3 ಮಂತ್ಸ್ ಮೊದಲೇ ಆರ್ಟಿಸ್ಟ್ಗಳು ಒಂದು ವೇಳೆ ರಿಜಿಸ್ಟರ್ ಆಗಬೇಕು ಅಂದರೆ ಆನ್ಲೈನ್ ವೆಬ್ಸೈಟ್ ಏನಿದೆ ಕರ್ನಾಟಕ ಚಿತ್ರಕಲಾ ಪರಿಷತ್, ಅಲ್ಲೂ ಕೂಡ ಅವರು ವೆಬ್ಸೈಟಲ್ಲಿ ಬಿಟ್ಟಿರ್ತಾರೆ. ಆ್ಯಂಡ್ ಲೋಕಲ್ ನ್ಯೂಸ್ ಪೇಪರ್ಗಳಲ್ಲಿ ಅಲ್ಲೂ ಕೂಡ ಅವರು ಜಾಹೀರಾತನ್ನು ಬಿಟ್ಟಿರ್ತಾರೆ. ಸೊ ಅಲ್ಲಿ ಅವರು ರಿಜಿಸ್ಟರ್ನ ಮಾಡ್ಕೋಬಹುದು. ಸೊ ಫೈನಲಿ ಯಾವ ದಿನ ಸೆಲೆಬ್ರೇಟ್ ಮಾಡ್ತಾರೆ ಚಿತ್ರಕಲಾ ಸಂತೆ ಅಂತ, ಕುಮಾರ ಕೃಪಾ ರೋಡಲ್ಲಿ ಏನು ಮಾಡ್ತಾರೆ, ಪ್ರತಿಯೊಂದು ಸ್ಟ್ರೀಟ್ ಕೂಡ ನೀವು ಅಲ್ಲಿ ನೋಡ್ಬೋದು. ಎಲ್ಲ ಆರ್ಟಿಸ್ಟ್ಗಳ ಸ್ಟಾಲ್ಸ್ಗಳಿಂದ ತುಂಬ ತುಳುಕ್ತಾ ಇರ್ತಾರೆ. ಅದಷ್ಟೇ ಅಲ್ಲದೆ ನಿಮಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಜಾಗೃತಿ ಕಾರ್ಯಕ್ರಮಗಳು, ಹಾಗೆ ಫುಡ್ ಸ್ಟಾಲ್ ಕೂಡ ಬಂದಿರುತ್ತೆ. ಸೊ ಈ ಏನು ಫೆಸ್ಟ್ ನಡೆಯುತ್ತೆ ಸಂತೆ ಥರದ್ದು, ಇದು ನೋಡೋಕ್ಕೆ ಸೇಮ್ ಜಾತ್ರೆ ಥರನೇ ಇದೆ, ಜಾತ್ರಾ ವೈಬೇ ಇರುತ್ತೆ. ಸೊ ಇದು ಒಂದು ಒಳ್ಳೆ ಗ್ರೇಟ್ ಅಪಾರ್ಚುನಿಟಿ ಟು ಸಿ ವೈಡ್ ರೇಂಜ್ ಆಫ್ ಆರ್ಟ್ ಪೀಸ್ ಇನ್ ಒನ್ ಪ್ಲೇಸ್. ಇದು ಆಕೃತಿಯೇ ಇಲ್ಲ, ಶಕುನಿ ಅನ್ನುತ್ತಿದ್ದಾರೆ ಎಂದುಕೊಂಡಿರೇನು? ಹೌದು, ನನಗೆ ಆಕೃತಿ ಇಲ್ಲ. ಆದರೆ ಕೇವಲ 2 ದಿನಗಳ ಹಿಂದೆ ನಿಮ್ಮ ಹಾಗೆ ನನಗೂ ಆಕೃತಿ ಇತ್ತು. ನಾನೇ ರೂಪಿಸಿದ ಈ ಕುರುಕ್ಷೇತ್ರ, ಇದರಲ್ಲಿ ನನ್ನ ಶತ್ರುಗಳ ಅವನತಿಯನ್ನು ಕಾಣಲು ನಾನು ನನ್ನ ಆಕೃತಿಯೊಂದಿಗೆ ಬಂದಿದ್ದೆ. ಆದರೆ ಆ ವಿಧಿ ಮುಂದೆ ನನ್ನಿಂದಾಗಬಹುದಾದ ಮತ್ತಷ್ಟು ಅನಾಹುತಗಳನ್ನು ತಡೆಯಲು ನನ್ನ ಜೀವವನ್ನು ಸೆಳೆದುಕೊಂಡು ಬಿಟ್ಟಿತು. ಸೊ ನೀವು ಆರ್ಟಿಸ್ಟ್ಗಳನ್ನು ಕೂಡ ಸಪೋರ್ಟ್ ಕೂಡ ಮಾಡುವ, ಇಲ್ಲ ನೀವು ಕೂಡ ಆರ್ಟಿಸ್ಟ್ ಅಥವಾ ಅಂದ್ರೆ ನಿಮಗೆ ಪೇಂಟ್ ಅದೆಲ್ಲ ಇಂಟ್ರೆಸ್ಟ್ ಇದ್ರೆ ಆರ್ಟಿಸ್ಟ್ಗಳ ಜೊತೆಗೆ ನೀವು ಡೈರೆಕ್ಟ್ ಆದ ಕಮ್ಯುನಿಕೇಶನ್ ಕೂಡ ಮಾಡ್ಬೋದು. ಅವರ ಸ್ಕಿಲ್ಗಳನ್ನು, ಅವರ ಏನು ಟೆಕ್ನಿಕ್ ಇದೆ ಅದನ್ನು ಕೂಡ ನೀವು ತಿಳ್ಕೊಂಡು ನಿಮ್ಮ ಸ್ಕಿಲ್ಲನ್ನು ಕೂಡ ಎನ್ರಿಚ್ ಕೂಡ ಮಾಡ್ಕೋಬಹುದು. ಈ ಇವೆಂಟನ್ನು ಅಟೆಂಡ್ ಮಾಡೋಕ್ಕೆ ಯಾವುದೇ ರೀತಿಯ ಚಾರ್ಜಸ್ ಅಪ್ಲೈ ಆಗಲ್ಲ, ಅಂದರೆ ಎಂಟ್ರಿ ಫೀಸ್ ಅಂತ ಏನು ಇರೋದೇ ಇಲ್ಲ. ನಿಯರ್ ಬೈ ಮೆಟ್ರೋ ಸ್ಟೇಷನ್ ಅಂತ ಅಂದರೆ ನಿಮಗೆ ಸಂಪಿಗೆ ರೋಡ್ ಮೆಟ್ರೋ ಸ್ಟೇಷನ್ ಹತ್ರ ಆಗುತ್ತೆ. ನೀವು ಒಬ್ರು ಆರ್ಟ್ ಲವರ್ ಆಗಿದ್ರೆ ಡೆಫಿನೆಟ್ಲಿ ಬೆಂಗಳೂರಲ್ಲಿ ನಡೆಯುವಂಥ ಇಂಥ ಕಲ್ಚರಲ್ ಕ್ಯಾಲೆಂಡರ್ ಇವೆಂಟ್ ಆಗುತ್ತೆ, ಇಂದು ಆರ್ಟ್ ಫೆಸ್ಟ್ ಥರದ್ದು. ಡೆಫಿನೆಟ್ಲಿ ನೀವು ವಿಸಿಟ್ ಮಾಡಿ ಆ್ಯಂಡ್ ಯೂನಿಕ್ ಎಕ್ಸ್ಪೀರಿಯನ್ಸನ್ನು ನೀವು ಪಡಿಬೋದು. ಇದಾಗಿತ್ತು ನನ್ನ ಬ್ಲಾಗ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ಟೇಕ್ ಕೇರ್, ಬೈ ಬೈ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿವನ್.